ಮನೆ ಹೆಂಗೆ ಚೆನ್ನಾಗಿರಬೇಕೋ ಮನಸ್ಸು ಹಂಗೆ ಚೆನ್ನಾಗಿರಬೇಕು, ಶಾಲೆನೂ ಹಂಗೆ ಚೆನ್ನಾಗಿರ್ಬೇಕು. ನಾಳೆಯಿಂದ ಆಚೆಗೆ ಆ ಶಾಲೆ ಒಳಗಡೆ ಕೂತ್ಕೊಳ್ಳೋ ಕದರೇ ಬೇರೆ ಇರ್ತದೆ ಅಲ್ವಾ? ಅದರಿಂದ ಎಷ್ಟು ಜನರ ಶ್ರಮ ಇದೆ ನೋಡಿ. ಅವ್ರಿಗೆಲ್ಲ ಫ್ಯಾಮಿಲಿ ಇದೆ, ಅದೆಲ್ಲ ಬಿಟ್ಟು ಬಂದಿದ್ದಾರೆ. ಬರೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೇನು ಸಂಬಳ ಕೊಡ್ತಾಯಿಲ್ಲ ಸರ್ಕಾರ. ನಾವು ಕೆಲಸ ಮಾಡಬೇಕಾದ್ರೆ ನಾವು ಸಂಬಳ ತಗೋತಾ ಇದ್ದೀವಿ. ಅವ್ರೇನೂ ಇಲ್ಲ. ಅಷ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ಒಂದು ಶಾಲೆಗೆ ಬಂದು ಒಂದು ಶಾಲೆಯ ಅಂದವನ್ನು ಹೆಚ್ಚಿಸಿ ಹೋಗೋದು. ನಿಮ್ಗೆ ಗೊತ್ತಿರಲಿ, ನಮಗೆ ಪೇಂಟ್ಗೆ ಎಷ್ಟು ಖರ್ಚಾಗಿದೆಯೋ ಅದು ಬಣ್ಣ ಹಚ್ಚಕ್ಕೆ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಪೇಂಟಿಗೆ ಜಾಸ್ತಿ ಖರ್ಚಾಗಲ್ಲ. ಈ ಪೇಂಟ್ಗೂ 40,000 ಆಗದೆ ಅಂದರೆ ಅದನ್ನು ಬಣ್ಣ ಬಳಸ್ಬೇಕು ಅಂದರೆ 50,000 ರಿಂದ 60,000 ಖರ್ಚಾಗುತ್ತೆ. ಲೇಬರ್ ಚಾರ್ಜಸ್ಸು, ಕೂಲಿಗೆ ಅಷ್ಟು ಹಾಕ್ಬಿಟ್ಟು ಹೋಗಿದ್ರು ನಮಗೆ. ಸುದೈವವಶಾತ್ ನಮಗೆ ಕೆಚ್ಚದೆಯ ವೀರ ಕನ್ನಡಿಗರ ತಂಡ ನಮ್ಮ ಕರೆಗೆ ಹೋಗ್ಬಿಡ್ತು. ಅದರೊಟ್ಟಿಗೆ ನಾನು ಸಮರ್ಪಣಾ ತಂಡದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೆ ಅವ್ರನ್ನ. ಅದೃಷ್ಟವೋ ಏನೋ ಇವತ್ತು ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಡಬಲ್ ಧಮಾಕ ಶಾಲೆಗೆ. ಒಟ್ಟಾರೆ ನಮ್ಮೆಲ್ಲರ ಆಶಯ ಶಾಲೆ ಚೆಂದ ಇರಬೇಕು, ನೀವು ಚೆನ್ನಾಗಿರಬೇಕು. ನಮ್ಮ ಮನೆಗಿಂತಲೂ ನನ್ನ ಆಸೆ ನಮ್ಮ ಶಾಲೆ ಚೆನ್ನಾಗಿರಬೇಕು ಅನ್ನೋ ಯಾವತ್ತೂ ಆಸೆ ಇರೋದು ನನಗೆ. ಹಾಗಾಗಿ ಆ ತಂಡದ ಎಲ್ಲ ಸದಸ್ಯರು ತಮ್ಮೆಲ್ಲ ಒತ್ತಡದ ನಡುವೆ ನಮ್ಮೊಟ್ಟಿಗಿದ್ದು ಈ ಒಂದು ಅದ್ಭುತವಾದ ದೀರ್ಘಕಾಲ ನೀವು ನಮ್ಮ ಮನಸ್ಸಲ್ಲಿ ಉಳ್ಕೋತೀರಿ. ದೀರ್ಘಕಾಲ ನೆನ್ಕೋತೀವಿ ನಿಮ್ಮನ್ನು. ಆಶಾ ಮೇಡಮ್ನವರಾಗಲಿ, ಶೀಲಾ ಮೇಡಮ್ ಆಗಲಿ, ಇಮ್ರಾನ್ ಆಗಲಿ, ಅಯಾನ್ ಆಗಲಿ, ಮುಸ್ಕಾನ್ ಆಗಲಿ. ನಿನ್ನೆ ಒಬ್ಬರು ಬಂದಿದ್ರು, ಹೊಟ್ಟೋದ್ರು, ಅವ್ರ ಹೆಸರು ಗೊತ್ತಾಗಲಿಲ್ಲ. ಅಲ್ಲ, ಮಧು ಗೊತ್ತು, ಇನ್ನೊಬ್ಬರು ಲೇಡಿ ಬಂದಿದ್ರಲ್ಲ ಅನು ಅವರು. ಯಾವತ್ತಿಗೂ ನಾನು ನೆನ್ಕೋತೀನಿ. ನನ್ನ ನಾಗಮಂಗ್ಲ ಟೀಮ್ನೇ ಯಾಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರೆ ನನ್ನ ನಾಗಮಂಗ್ಲ ಸಂಪರ್ಕ ಇತ್ತು. ಹಾಗಾಗಿ ಭಾಳ ಶ್ರಮ ಹಾಕಿ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ. ದೀರ್ಘಕಾಲ ನಮ್ಮ ನೆನಪಿನಲ್ಲಿ ಇರ್ತಾರೆ. ಅವರ ತಂಡಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಭಗವಂತ ಕರುಣಿಸ್ಲಿ. ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು, ಇನ್ನಷ್ಟು ಶಾಲೆಗಳನ್ನು ಸುಂದರಗೊಳಿಸುವಂಥ ಅವಕಾಶಗಳು ಸಿಗಲಿ. ಸಮಾಜ ಈ ಥರದನ್ನು, ಇಂತಹ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರುವಂಥವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸೋದು ಸಮಾಜದ ಮೇಲಿನ ಜವಾಬ್ದಾರಿ ಹಾಗೂ ಸರ್ಕಾರದ ಮೇಲಿನ ಜವಾಬ್ದಾರಿ. ಅದು ಆಗಬೇಕು. ಎಲ್ಲೋ ಸ್ವಾರ್ಥದಿಂದ ಮಾಡೋ ಕೆಲಸಗಳೇ ಬೇರೆ, ನಿಸ್ವಾರ್ಥದಿಂದ ಮಾಡೋದೇ ಬೇರೆ. ಈ ತಂಡವನ್ನು ಗುರುತಿಸಿ ಅವ್ರಿಗೊಂದಷ್ಟು ಗೌರವಗಳು ಸಮರ್ಪಣೆ ಆಗಲಿ ಅಂತ ಆಶಿಸ್ತಾ, ನಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ನೀವು ನೆನಪಿನಲ್ಲಿ ಉಳಿತೀರಿ. ಈ ಶಾಲೆ ನಿಮ್ಗೆ ಯಾವತ್ತಿಗೂ ಕೃತಜ್ಞವಾಗಿರುತ್ತೆ. ಮತ್ತು ಈ ಶಾಲೆಯ ಬಾಗಿಲು ನಿಮ್ಗೆ ಯಾವತ್ತೂ ತೆರೆದಿರುತ್ತೆ. ನಿಮ್ಗೆ ಯಾವತ್ತೇ ಬಂದರು ಮದ್ದೂರಿಗೆ ಈ ಶಾಲೆಗೆ ಬಂದು ಇಲ್ಲಿಯ ನಮ್ಮೆಲ್ಲ ಟೀಚರ್ಸ್ನ, ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಕೋರ್ಕೊಳ್ತಾ, ಇನ್ನೊಮ್ಮೆ ನಿಮ್ಮೆಲ್ಲರೂ ಅತ್ಯಂತ ಕೃತಜ್ಞಾಪೂರ್ವವಾಗಿ ನೆನ್ಕೊಳ್ತಾ, ನಮ್ಮೊಟ್ಟಿಗೆ ಒಂದು ದಿನದ ಶುಕ್ರವಾರದಿಂದ, ಶನಿವಾರದಿಂದ, ಸೋಮವಾರದಿಂದ ಆರಂಭ ಆಯಿತು. ಸೋಮವಾರನೇ ಬಂದ ಸ್ವಾಮಿ, ಸೋಮವಾರದಿಂದ ಆರಂಭ ಆಗಿದೆ ಕೆಲಸ. ನಾಳೆಗೆ ಹೆಚ್ಚು ಕಡಿಮೆ ಮುಗಿಯುತ್ತೆ. ಇನ್ನು 3 ದಿನಗಳ ಕಾಲ ನಮಗೆ ಭಾಳ ದೀರ್ಘವಾದ ನೆನಪುಗಳನ್ನ ಈ ಶಾಲೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಿ. ನಿಮ್ಮ ಪ್ರೀತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ. ಯಾವತ್ತಿಗೂ ನಾವು ನಿಮ್ಮನ್ನು ನೆನೀತೀವಿ. ತುಂಬ ಹೃದಯದ SDMCಯ ಪರವಾಗಿ, ನಮ್ಮ ಎಲ್ಲ ಸಹೋದ್ಯೋಗಿಗಳ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ ಇವತ್ತು ಬಿಒರು ಭಾಳ ಖುಷಿಪಟ್ಟರು. ಇಂಥದ್ದೊಂದು ತಂಡ ಬಂದು ಈ ಥರದ್ದೆಲ್ಲ ಮಾಡ್ತಿದ್ದೆ ಅಂದಾಗ ತುಂಬ ಖುಷಿಪಟ್ಟರು. ಅವ್ರ ಮನಸ್ಸನ್ನು ಕೂಡ ನೀವು ಗೆದ್ದಿದ್ದೀರಿ, ಮಕ್ಕಳ ಮನಸ್ಸನ್ನು ಗೆದ್ದಿದ್ದೀರಿ. ಹೀಗೆಯೇ ನಮ್ಮ ಅನುಬಂಧ ಇರಲಿ ಅಂತ ಆಶಿಸ್ತಾ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಶಾಲೆಯ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ಸಮರ್ಪಿಸ್ತೇನೆ.